ಪ್ಯಾರಲಲ್ ನರೇಷನ್ ಸ್ಟ್ರಕ್ಚರ್ ಅಲ್ಲಿ ನೀವು ಒಂದೇ ಮೂವಿಲಿ 3-4 ಸ್ಟೋರಿಗಳನ್ನ ಹೇಳ್ತಿರ್ತೀರಾ. ಅಟ್ ಲಾಸ್ಟ್ ಅಲ್ಲಿ ಥರ್ಡ್ ಆಕ್ಟ್ ಫಸ್ಟ್ ಅಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳು ಇಲ್ಲ ಎಲ್ಲಾ ಸ್ಟೋರಿಗಳು ಇಂಟರ್ ಕನೆಕ್ಟ್ ಆಗಿರುತ್ತೆ. ಎಲ್ಲಾ ಸ್ಟೋರಿಗಳು ಬರೋ ಎಲ್ಲಾ ಪ್ರೊಟಾಗನಿಸ್ಟ್ಗೂ ಅವ್ರದೇ ಆದಂತ ಕಾನ್ಫ್ಲಿಕ್ಟ್ ಗಳನ್ನ ತೋರಿಸ್ತಿರ್ತೀರಾ. ಆಡಿಯನ್ಸ್ಗೆ ಇದರಿಂದ ನೀವು ಟೆನ್ಷನ್ ಬಿಲ್ಡ್ ಮಾಡಬಹುದು. ಈ ಪ್ಯಾರಲಲ್ ನರೇಷನ್ ಅಲ್ಲಿ ಕ್ಯಾರೆಕ್ಟರ್ಗಳೆಲ್ಲ ಬೇರೆ ಬೇರೆ ಟೈಮ್ ನಲ್ಲಿ ಕನೆಕ್ಟ್ ಆಗಿರ್ಬೋದು, ಇಲ್ಲಾಂದ್ರೆ ಕ್ಯಾರೆಕ್ಟರ್ಗಳೇ ಒಂದೇ ಇವೆಂಟ್ ಅಲ್ಲಿ ಲಾಕ್ ಆಗಿರ್ಬೋದು. ಇದರಿಂದ ನೀವು ಆಡಿಯನ್ಸ್ ಅಲ್ಲಿ ಲೇಯರ್ ಕಥೆ ಹೇಳ್ತಾ ಅವ್ರ ಟೆನ್ಷನ್ ಬಿಲ್ಡ್ ಮಾಡಿ ಕ್ಲೈಮ್ಯಾಕ್ಸ್ ತನಕ ಎಂಗೇಜಿಂಗ್ ಆಗಿ ಇಡಬಹುದು. ಪ್ಯಾರಲಲ್ ನರೇಟಿವ್ ಸ್ಟ್ರಕ್ಚರ್ ಎಕ್ಸಾಂಪಲ್ ಅಂದ್ರೆ ನಮ್ ಕನ್ನಡ ಮೂವಿ ಚೌಕ. ಇದರಲ್ಲಿ 4 ಪ್ಯಾರಲಲ್ ಸ್ಟೋರಿಗಳು ನಡೀತಾ ಇರುತ್ತೆ. ಒಂದು ಪ್ರೇಮ್ ಅವ್ರ ಸ್ಟೋರಿ, ಇನ್ನೊಂದು ದಿಗಂತ್ ಅವ್ರದ್ದು, ಇನ್ನೊಂದು ಪ್ರಜ್ವಲ್ ದೇವರಾಜ್ ಅವ್ರದ್ದು, ಇನ್ನೊಂದು ವಿಜಯ ರಾಘವೇಂದ್ರ ಅವರು. ಇವ್ರ 4 ಸ್ಟೋರಿಗಳದ್ದು ಒಂದು ಕಾಮತಿಗೆ ಏನ್ ಹೇಳಿ ಚಿಕ್ಕಣ್ಣ ಅವ್ರ ಕ್ಯಾರೆಕ್ಟರ್ ಈ 4 ಸ್ಟೋರಿ ಟ್ರಾವೆಲ್ ಮಾಡಿರ್ತಾರೆ. ಇದು ಕ್ಯಾರೆಕ್ಟರ್ ಕನೆಕ್ಟ್ ಆಗಿರೋ ಸ್ಟೋರಿ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಜಾಕ್ಸನ್ ಮೂವಿ ದುನಿಯಾ ವಿಜಯ್ ಅವ್ರದ್ದು. ಇದರಲ್ಲೂ ಮಲ್ಟಿಪಲ್ ಸ್ಟೋರಿಗಳು ನಡೀತಾ ಇರುತ್ತೆ. ಇದೆಲ್ಲ ಕನೆಕ್ಟ್ ಆಗೋದು ಒಂದು ಇವೆಂಟ್ ಇಂದ. ಇವೆಂಟ್ ಗಳು ಯಾವ್ದಂದ್ರೆ ಆ ಪ್ರೆಗ್ನೆಂಟ್ ಲೇಡಿ ಆಕ್ಸಿಡೆಂಟ್ ಇರ್ಬೋದು, ಜಾಕ್ಸನ್ ಕಳ್ತನ ಆಗಿರೋದು ಇರ್ಬೋದು, ಬಾರ್ಲಾಗಿರೋ ಕೊಲೆ ಇರ್ಬೋದು. ಈ ಎಲ್ಲ ಇವೆಂಟ್ ಗಳು ಕ್ಯಾರೆಕ್ಟರ್ ಗಳನ್ನ ಒಂದ್ ಮಾಡುತ್ತೆ. ಅಟ್ಲಾಸ್ಟ್ ಅಲ್ಲಿ ನೀವು ಥರ್ಡ್ ಆಕ್ಟ್ ಬಸ್ಟ್ ಅಲ್ಲಿ ಎಲ್ಲಾ ಸ್ಟೋರಿಗಳಲ್ಲಿ ಬಂದಿರೋ ಕ್ಯಾರೆಕ್ಟರ್ ಗಳಿರ್ಬೋದು, ಅವ್ರಿಗೆ ಬಂದಿರೋ ಕಾನ್ಸೆಪ್ಟ್ ಇರ್ಬೋದು, ಎಲ್ಲಾನು ರೆಸಲ್ಯೂಷನ್ ಮಾಡ್ಬೇಕಿರುತ್ತೆ. ಜೊತೆಗೆ ಕ್ಯಾರೆಕ್ಟರ್ಗಳು ಸ್ಟೋರಿಗಳಿಗೂ ಕ್ಲೋಸರ್ ಕೊಡ್ಬೇಕಿರುತ್ತೆ. ಇದೇ ಸ್ಟ್ರಕ್ಚರ್ ಅಲ್ಲಿ ಕನ್ನಡದಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಅಂತ ಮೂವಿ ಬಂದಿದೆ, ಚೆನ್ನಾಗಿದೆ, ಆ ಮೂವಿ ನೋಡಿ. ಸೊ ಇದೇ ರೀತಿ ಫಿಲ್ಮ್ ಮೇಕಿಂಗ್ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.